ಮುಸ್ಲಿಂ ಯುವಕನ ಹತ್ಯೆಗೆ ಕರಾವಳಿ ಉದ್ವಿಗ್ನ ಆಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಘೋಷಿತ ಬಂದ್ ನಿರ್ಮಾಣ ಆಗಿರೋದು ಉದ್ರಿಕ್ತರಿಂದ ಸೂರತ್ಕಲ್ನಲ್ಲಿ ಬಸ್ಗೆ ಕಲ್ಲೇಟು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಟ್ವಾಳದಲ್ಲಿ ಬಸ್ಗಳ ಸಂಚಾರಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆಟೋದಲ್ಲಿ ಬಸ್ ಅನ್ನ ಚೀಸ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಬಸ್ ಅನ್ನ ಚೀಸ್ ಮಾಡಿ ವಾಪಸ್ ಕಳಿಸಿರುವಂತ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿ ಬಸ್ಗಳಿಗೆ ತಡೆಯನ್ನ ಹೇರಲಾಗಿದೆ. ನೋಡಿ, ಒಂದು ಪ್ರಕರಣ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಅಥವಾ ಕಾನೂನನ್ನ ಹೇಗೆ ಉಲ್ಲಂಘಿಸುತ್ತೆ ಅಥವಾ ಎಷ್ಟು ಮಟ್ಟಿಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಅಂದ್ರೆ ಈ ಪ್ರಕರಣಗಳೇ ಅದಕ್ಕೆಲ್ಲ ಕಾರಣ. ನೋಡಿ, ಯಾರೋ ಇದರಲ್ಲಿ ಚೇಸ್ ಮಾಡ್ತಾರೆ, ಬಸ್ಗೆ ಕಲ್ಲು ಹೊಡಿತಾರೆ. ಇದರಿಂದ ಅವ್ರಿಗೆ ಏನ್ ಲಾಭ? ಸಮಾಜದಲ್ಲಿ ಯಾರು ಶಾಂತಿಯಿಂದ ಇರಬಾರ್ದು, ಸುವ್ಯವಸ್ಥೆ ಅನ್ನೋದು ಇರಬಾರ್ದು, ಹದಗೆಡಬೇಕು, ಅಷ್ಟೇ ಇವ್ರುಗಳ ಉದ್ದೇಶ ಆಗಿರುತ್ತೆ. ಬಸ್ಗೆ ಕಲ್ಲು ಹೊಡೆದಿದ್ರಿಂದ ಇವ್ರಿಗೆ ಸಿಕ್ಕಿದ್ದೇನು? ಏನೂ ಇಲ್ಲ. ಅದೇ ಇವ್ರು ಮಾಡಕ್ ಹೊರಟಿರೋದೇನು? ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸ್ಬೇಕು ಅನ್ನೋದು. ಈ ಕಾರಣಕ್ಕಾಗಿಯೇ ಕರಾವಳಿ ಅಥವಾ ನಾವು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಸೆನ್ಸಿಟಿವ್ ಪ್ಲೇಸ್, ಸೆನ್ಸಿಟಿವ್ ಇಶ್ಯೂ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಒಂದು ಪ್ರಕರಣ ನಡೀತು ಅಂತ ಅಂದ್ರೆ ಅದಾದ ಮೇಲೆ ಅದಕ್ಕೆ ಹೊಂದಿಕೊಂಡಂತೆ ಅಥವಾ ಪ್ರಚೋದನಕಾರಿಯಾಗಿ ಸಾಕಷ್ಟು ಪ್ರಕರಣಗಳು ನಡೆಯುತ್ತೆ. ಇಡೀ ಸಮಾಜದ ನೆಮ್ಮದಿ ಸ್ವಾಸ್ಥ್ಯ ಹಾಳಾಗುತ್ತೆ. ಧರ್ಮಗಳ ನಡುವೆ ಕಿಚ್ಚು ಹೊತ್ಕೊಳ್ಳುತ್ತೆ. ಅವ್ರು ಹೊಡೆದ್ರು ಅಂತ ಇವ್ರು ಹೊಡೆದ್ರು ಅಂತ ಅವ್ರು ಮರ್ಡರ್ ಮಾಡಿದ್ರು ಅಂತ ಇವ್ರು ಕಲ್ಲು ಹೊಡೆದ್ರು ಅಂತ ಅವರು. ಎಲ್ಲಿವರೆಗೂ ಇದನ್ನ ಸಾಧಿಸ್ಕೊಂಡು ಹೋಗ್ತೀರಾ? ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಲ್ಲನ್ನ ತೂರಿರೋದು. ವೆಹಿಕಲ್ಸ್ ಅಲ್ಲಿ ಓಡಾಡಬಾರ್ದು ಅನ್ನೋದು ಇವ್ರ ಉದ್ದೇಶನೋ ಅಥವಾ ನಾವ್ ಏನಾದ್ರೂ ಕಿತಾಪತಿ ಮಾಡಿಯೇ ತೀರ್ತೀವಿ ಅನ್ನೋದು ಇವ್ರ ಉದ್ದೇಶವೋ? ಏನ್ ಹೇಳಕ್ ಹೊರಟಿದ್ದಾರೆ? ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಈಗ ಆಲ್ರೆಡಿ ಕೆಲವು ಪ್ರದೇಶಗಳಲ್ಲಿ ಮೇ 30 ಸಂಜೆ 6 ಗಂಟೆವರೆಗೆ ನಿಷೇಧವನ್ನು ಹೇರಲಾಗಿದೆ. ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಹೆಚ್ಚಿನ ಜನ ಸೇರಬಾರ್ದು, ಗುಂಪಾಗಿ ಸೇರಬಾರ್ದು, ಸಭೆ ಸಮಾರಂಭಗಳನ್ನ ಮಾಡಬಾರ್ದು, ಪ್ರತಿಭಟನೆ ಹೋರಾಟಗಳನ್ನ ಮಾಡಬಾರ್ದು, ಪ್ರಚೋದನಕಾರಿಯಾದಂತ ಭಾಷಣಗಳನ್ನ ಮಾಡಬಾರ್ದು. ಇದೇ ಕಾರಣಕ್ಕಾಗಿ. ಹಾಗಿದ್ದರೂ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ದರೂ ಹುಡುಕಿಕೊಂಡು ಹೋಗಿ ರೇಸ್ನಲ್ಲಿ ಹೋದ ರೀತಿಯಲ್ಲಿ ಹೋಗಿ ಕಲ್ಲು ತೂರಾಟವನ್ನ ಮಾಡ್ತಾರೆ ಅಂತ ಅಂದ್ರೆ ಯಾರು ನೆಮ್ಮದಿಯಲ್ಲಿ ಇರಬಾರ್ದು, ನೆಮ್ಮದಿ ಹಾಳು ಮಾಡಬೇಕು ಅನ್ನೋದು ಇವ್ರ ಉದ್ದೇಶನ. ಹಾಗಾದ್ರೆ ಆಟೋದಲ್ಲಿ ಹೋಗಿ ಚೇಸ್ ಮಾಡ್ಕೊಂಡು ಹೋಗಿ ಕಲ್ಲು ತೂರಾಟ ಮಾಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಘೋಷಿತ ಬಂದ್ ನಿರ್ಮಾಣ ಆಗಿದೆ. ನಿನ್ನೆ ಸಂಜೆ ಆದಂತ ಒಂದು ಮರ್ಡರ್ ಸಾಕಷ್ಟು ರೀತಿಯಾದಂತ ಚರ್ಚೆಗೆ ಕಾರಣವಾಗಿದೆ. ನೋಡಿ, 1 ತಿಂಗಳು ಆಗಿಲ್ಲ ಸುಹಾಸು ಶೆಟ್ಟಿ ಹತ್ಯೆ ಆಗಿದೆ. ಅದಾದ ನಂತರ ಇನ್ನೊಂದು ಹತ್ಯೆ ಆಗಿದೆ, ನಿನ್ನೆ ಮರ್ಡರ್ ಆಗಿದೆ. ಇದು ಯಾಕಾಯ್ತು, ಹೇಗಾಯ್ತು ಎಲ್ಲವೂ ತನಿಖೆ ನಡೀತಾ ಇದೆ. 15 ಜನದ ಮೇಲೆ FIR ಆಗಿದೆ, ತನಿಖೆ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿ ಕೈ ಮೀರಬಾರದು ಅಂತ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದರ ನಡುವೆಯೂ ಕಿಡಿಗೇಡಿಗಳು ವಿಷ ಬೀಜ ಬಿತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲು ಇಂಥವರನ್ನ ಒದ್ದು ಒಳಗೆ ಹಾಕಿದ್ರೆ ಸಮಾಜದಲ್ಲಿ ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ನೆಲೆಸುತ್ತೆ. ಇದಕ್ಕೆಲ್ಲ ಕಾರಣನೇ ಸೋಷಿಯಲ್ ಮೀಡಿಯಾ. ಇದನ್ನ ಪ್ರಚೋದನೆ ಆಗ್ಲಿ ಅಂತಾನೆ ಸೋಷಿಯಲ್ ಮೀಡಿಯಾಗಳಿಗೆ ಇಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಇದನ್ನ ನೋಡಿ ಇನ್ನೊಂದು 4 ಜನ ಪ್ರಚೋದನೆಗೆ ಒಳಗಾಗ್ತಾರೆ. ಮೊದಲು ಇದನ್ನ ತಡೆಗಟ್ಟಬೇಕು ಪೊಲೀಸ್ ಇಲಾಖೆ. बस रिटर्न करते हैं